ಸಿದ್ಧಗಂಗಾ ಮಠಕ್ಕೆ 70 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಕಿಡಿಕಾರಿದ್ದಾರೆ. ಮಠಗಳು ಅನ್ನದ ದಾಸೋಹ ಶಿಕ್ಷಣವನ್ನ ಕೊಡುತ್ತವೆ. ಮಠಗಳಿಗೆ ಕೊಡುವಂತಹ ಪರಂಪರೆ ನಮ್ಮಲ್ಲಿದೆ. ಆದರೆ ಕಿತ್ತುಕೊಳ್ಳೋದು ಯಾವ ಸೀಮೆಯ ಪರಂಪರೆ ಅಂತೇಳಿ ಲೇವಡಿಯಾಡಿದ್ದಾರೆ. ಹಾಗಾದ್ರೆ ಇವರು ಭಿಕಾರಿಗಳಾಗಿದ್ದಾರಾ ಅಂತೇಳಿ ಖಾರವಾಗಿಯೇ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ? ಸರ್ಕಾರಕ್ಕೆ ನಾಚಿಕೆ ಇಲ್ವಾ? ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಪಬ್ಲಿಕ್ ಟಿವಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಕೊಡುವ ಪರಂಪರೆ ಭಾರತೀಯ ಪರಂಪರೆ, ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ? ಇದು ಯಾವ ಸೀಮೆದಪ್ಪ? ಇದು ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರ? ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ. ಯಾಕೆ ಅಂದರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ, ಅನಾಥ ಮಕ್ಕಳನ್ನು ಸಾಕುತ್ತೆ, ವಿದ್ಯಾದಾನ ಮಾಡುತ್ತೆ, ಅನ್ನದಾನ ಮಾಡುತ್ತೆ. ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ. ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ? ನಾನು ಈ ಕ್ಷಣದಲ್ಲೇ ಅವರಿಗೆ ಆಗ್ರಹ ಮಾಡ್ತೇನೆ, ನೀವು ಕೊಟ್ಟಿರುವ ನೋಟಿಸ್ನ ವಾಪಸ್ ತಗೊಳ್ಬೇಕು. ನೀವು ಈ ರೀತಿ ನೋಟಿಸ್ ಕೊಟ್ಟು ಅಪಮಾನ ಮಾಡ್ತಾ ಇದ್ದೀರಿ. ನೇರವಾಗಿ ಮಠಕ್ಕೆ ನೀವು ನೀರು ಕೊಡದೇ ಇದ್ರೂ ಕೂಡ ಸುತ್ತಮುತ್ತ ಕೆರೆಗಳಿಗೆ ನೀರು ಹರಿಸಿರೋದನ್ನೇ ಮಠಕ್ಕೆ ಹರಿಸಿದ್ದೀವಿ ಅಂತ ಅನ್ಕೊಂಡ್ಬಿಟ್ರ ನೀವು? ನಾಚಿಕೆ ಇಲ್ಲ? ಕರ್ನಾಟಕದ ಮರ್ಯಾದಿನ ಬೀದಿಲಿ ಹರಾಜು ಹಾಕಬೇಕು ಅಂತ ಮಾಡಿದ್ದೀರಾ ನೀವು? ತಕ್ಷಣ ಅದನ್ನು ವಾಪಸ್ ತಗೊಳ್ಬೇಕು ಅಂತ ಆಗ್ರಹಿಸ್ತೇನೆ. ಆ ನೋಟಿಸ್ ಕೊಟ್ಟಿರುವಂಥ ಯಾವ ಅಧಿಕಾರಿ ಇದ್ದಾನೆ, ಪೂರ್ವಾಪರ ಯೋಚನೆ ಮಾಡದಲ್ಲೇ ಕೊಟ್ಟಿದ್ದಾರೆ, ಅವ್ರ ಮೇಲೆ ಕ್ರಮ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಇದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ಮಾತು. ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ತತ್ಕ್ಷಣಕ್ಕೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಅಂತ ಹೇಳಿ ಕೂಡ ಸಿಟಿ ರವಿ ಅವರು ಮಾತನಾಡಿರುವಂಥದ್ದು. ಸಿದ್ಧಗಂಗಾ ಮಠಕ್ಕೆ 70 ಲಕ್ಷ ವಿದ್ಯುತ್ ಬಿಲ್ಗೆ ಸಿಟಿ ರವಿ ಕಿಡಿಕಾರಿದ್ದು ಹೀಗೆ.